ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೇಲಿ ನಾನು ತೊಗರಿ ಕಾಳಿನ ಸಾಗು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನಿವತ್ತು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಆ ಕುಕ್ಕರ್ ಕಾದ್ಮೇಲೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನೋಡಿ, ಎಣ್ಣೆ ಕಾಯಬೇಕು ಚೆನ್ನಾಗೆ. ಎಣ್ಣೆ ಕಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ, ನೋಡಿ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಆ ಸಾಸಿವೆ ಚಟಪಟ ಅನ್ನೋವರೆಗೂ ಇಡಬೇಕು, ಕಾಯಬೇಕು ಒಂದು ಸ್ವಲ್ಪ ಹೊತ್ತು. ನೋಡಿ, ಸಾಸಿವೆ ಕಾದ ನಂತರ ಈರುಳ್ಳಿ 1ರಿಂದ 2 ಗೆಡ್ಡೆ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಈರುಳ್ಳಿನ ಸೇರಿಸಿದ್ದೀನಿ. ಅದಕ್ಕೆ ಸ್ವಲ್ಪ ಹಂಗೆ ಫ್ರೈ ಮಾಡ್ತೀನಿ. ಅದನ್ನು ಈರುಳ್ಳಿನ ಕಟ್ ಮಾಡಿರೋ ಈರುಳ್ಳಿನ ಹಂಗೆ ಫ್ರೈ ಮಾಡ್ಕೊತೀನಿ. ನೋಡಿ, ಹಂಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿರೋ ಈರುಳ್ಳಿನ ಹಂಗೆ ಫ್ರೈ ಮಾಡ್ಕೊತೀನಿ. ಅದು ಫ್ರೈ ಆದ ನಂತರ ಹಸಿ ತೊಗರಿಕಾಳು ತೊಳೆದಿಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಹಸಿ ತೊಗರಿಕಾಳು ಹಾಕ್ತಾಯಿದ್ದೀನಿ. ನೋಡಿ, ಹಸಿ ತೊಗರಿಕಾಳು 1 ಕಪ್ ಸೇರಿಸಿದ್ದೀನಿ. ಅದನ್ನು ಸ್ವಲ್ಪ ಹಾಗೆ, ಹಸಿ ತೊಗರಿಕಾಳು ಸೀಸನ್ ಇರೋದ್ರಿಂದ ಚೆನ್ನಾಗಿರುತ್ತೆ ಅಂತೇಳಿ ಹಸಿ ತೊಗರಿಕಾಳು ಹಾಕಿದ್ದೀನಿ. ಸ್ವಲ್ಪ ಹಂಗೆ ಕೈ ಆಡಿಸ್ತಾ ಇದ್ದೀನಿ ಅದನ್ನು. ನೋಡಿ, ಅಲ್ಲಿ ಎಷ್ಟು ಬೇಕು ಅಷ್ಟು ಹಾಕೊಂಬಂದು 1 ಕಪ್ ಆದರೂ ಹಾಕ್ಕೊಬೋದು, 2 ಕಪ್ ಹಾಕ್ಕೊಬೋದು. ನಾನು 1 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮತ್ತೆ ತೊಳೆದಿಟ್ಕೊಂಡಿರೋದು ಇನ್ನೊಂದು ಕಪ್ ಕ್ಯಾರೆಟ್ ಸೇರಿಸ್ತಾ ಇದ್ದೀನಿ. 1 ಕಪ್ ಕ್ಯಾರೆಟು. ಆ ಕ್ಯಾರೆಟ್ನೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನಮ್ಮಿಷ್ಟ ಎಷ್ಟು ತರಕಾರಿಗಳು ಬೇಕಾದ್ರೆ ಹಾಕ್ಕೊಬೋದು. ಆಮೇಲೆ 1 ಕಪ್ ಗೆಡ್ಡೆಕೋಸು ತೊಳೆದಿಟ್ಕೊಂಡಿದ್ದೆ. ಆ 1 ಕಪ್ ಗೆಡ್ಡೆಕೋಸನ್ನು ಸೇರಿಸಿದ್ದೀನಿ. ಅದಲ್ಲದೆ ನಮ್ಗೆ ಇನ್ನೂ ಯಾವ್ಯಾವ ತರಕಾರಿ ಬೇಕು ಆ ತರಕಾರಿನೆಲ್ಲ ಸೇರಿಸ್ಕೊಬೇಕು. ತರಕಾರಿ ತುಂಬ ಸೇರಿಸಷ್ಟು ಚೆನ್ನಾಗಿರುತ್ತೆ. ನಾನು ಅದನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡ್ತೀನಿ. ನೋಡಿ, ಎಣ್ಣೆಲೇ ಒಂದು 2 ಸೆಕೆಂಡ್ ಫ್ರೈ ಮಾಡಬೇಕು ಚೆನ್ನಾಗಿ. ಆ ಫ್ರೈ ಆದ ತಕ್ಷಣವೇ ಆಮೇಲೆ ತೊಳೆದಿಟ್ಕೊಂಡು 1 ಕಪ್ ಬೀನ್ಸ್ ಹಾಕ್ತೀನಿ. ಅದಕ್ಕೆ 1 ಕಪ್ ಬೀನ್ಸು, ಆ 1 ಕಪ್ ಬೀನ್ಸನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ, ಎಣ್ಣೆಲೇ ಹುರ್ಕೊಬೇಕು. 1-2ರಿಂದ 3 ನಿಮಿಷ ಎಣ್ಣೆಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಅದನ್ನು. ಅದು ಹುರ್ಕೊಂಡ ನಂತರ ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ. ಆಲೂಗೆಡ್ಡೆನೂ ಸೇರಿಸ್ಕೊತೀನಿ. ನೋಡಿ, ಇವಾಗ 1 ಕಪ್ ಆಲೂಗೆಡ್ಡೆ ಚೆನ್ನಾಗಿ ಕಟ್ ಮಾಡಿ ಸಣ್ಣಗೆ ಅದನ್ನು ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊತೀನಿ. ನೋಡಿ, ತರಕಾರಿ ಯಾವುದೇ ತರಕಾರಿ ಹಾಕಿದ್ರು ಸಣ್ಣಗೆ ಹಚ್ಚಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ದಪ್ಪ ದಪ್ಪ ಆದರೆ ಚೆನ್ನಾಗಿರಲ್ಲ, ಸಣ್ಣಗೆ ಹಚ್ಚಿಟ್ಕೊಳ್ಬೇಕು. ಆಲೂಗೆಡ್ಡೆನೂ ಸೇರಿಸಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಎಣ್ಣೆಯಲ್ಲಿ ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ಅದನ್ನು ಫ್ರೈ ಮಾಡ್ತೀನಿ. ಅದು ಫ್ರೈ ಆದ ನಂತರ ಆಮೇಲೆ ಹೂಕೋಸು ಇಟ್ಕೊಂಡಿದ್ದೀನಿ. ನಾನು 1 ಕಪ್ ಸಣ್ಣಗೆ ಬಿಡಿಸಿ ಬಿಸಿನೀರು ಹಾಕ್ಕೊಂಡು ಉಪ್ಪು ಅರಿಶಿನ ಎಲ್ಲ ಹಾಕಿ ತೊಳೆದಿಟ್ಟಿದ್ದೀನಿ ಹೂಕೋಸನ್ನ. ಆ ಹೂಕೋಸನ್ನು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಹೂಕೋಸಲ್ಲಿ ಹುಳ ಇರುತ್ತೆ ಅಂತೇಳಿ ಸ್ವಲ್ಪ ಬಿಸಿನೀರಿಗೆ ಉಪ್ಪು ಅರಿಶಿನ ಹಾಕಿದ್ರೆ ಹುಳ ಏನೇ ಇದ್ದರೂ ಬಂದುಬಿಡುತ್ತೆ. ಅದನ್ನು ಸೇರಿಸಿ ಒಂದು 5 ನಿಮಿಷ ಎಲ್ಲ ಫ್ರೈ ಮಾಡ್ಕೊತೀನಿ. ನೋಡಿ, ಇವಾಗ ನಾನು 5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ. ಸ್ವಲ್ಪ ಹಸಿ ವಾಸನೆ ಏನಿದ್ರೂ ತರಕಾರಿಯಲ್ಲಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹಾಕ್ಕೊಬೇಕು. ಚೆನ್ನಾಗಿ 5 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಅದು ಫ್ರೈ ಮಾಡ್ಕೊಂಡಾದಮೇಲೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಮನೇಲಿ ಇರೋದಂಥ ಅಚ್ಕಾರದ ಪುಡಿ, ಯಾವುದಾದ್ರೂ ಕಾಶ್ಮೀರಿ ಮೆಣಸಿನ್ಕಾಯಿ ಪುಡಿನೇ ಆದರೂ ಪರವಾಗಿಲ್ಲ, ಆರ್ಚಿನೇ ಆದರೂ ಪರವಾಗಿಲ್ಲ, ಯಾವುದಾದ್ರೂ ಅಚ್ಕಾರದ ಪುಡಿ 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧದಿಂದ 3/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತೀನಿ ಜೊತೆಲಿ. ನೋಡಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ. ಇದು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಗರಂ ಮಸಾಲ. ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪೌಡ್ರ್ ಇದ್ದರೆ 1 ಸ್ಪೂನಷ್ಟು ಧನಿಯಾ ಪೌಡ್ರು ಸೇರಿಸ್ಕೊತೀನಿ ಅದಕ್ಕೂ. ನೋಡಿ, ಅರ್ಧ ಸ್ಪೂನಷ್ಟು ಮನೇಲಿ ಮಾಡಿರೋಂಥ ಧನಿಯಾ ಪುಡಿ ಅದನ್ನು ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಉರಿಬೇಕು ಅದನ್ನು. ಮತ್ತೆ ನಾವು ನೋಡಿ ಎಲ್ಲನೂ ಹಾಕಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಇದು ಧನಿಯಾ ಪುಡಿ, ಡ್ರೈ ಧನಿಯಾ ಪುಡಿ ಸೇರಿಸ್ಕೊಂಡು ಅದನ್ನು ಸೇರಿಸಿ ಉರಿತೀನಿ. ನೋಡಿ, ಇವಾಗ ಚೆನ್ನಾಗಿ ಎಣ್ಣೆಲೇ ನೋಡಿ ಒಂದು 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಉರಿಬೇಕು. ಆಮೇಲೆ ಮಸಾಲೆ ರುಬ್ಕೊಂಡಿದ್ದೀನಿ. ಏನೇನು ರುಬ್ಕೊಂಡಿದ್ದೀನಿ ಮಸಾಲೆಗೆ ಅಂತ ತೋರಿಸ್ತೀನಿ. ನೋಡಿ, ರುಬ್ಬಿರೋ ಮಸಾಲೆ ಹುಯ್ದಿದ್ದೀನಿ. ಅದಕ್ಕೆ ಏನೇನು ಮಸಾಲೆ ಹಾಕ್ತೀನಿ ನಾನು ರುಬ್ಬೋದಕ್ಕೆ ಅಂತ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಆಲ್ರೆಡಿ ರುಬ್ಬಿಟ್ಕೊಂಡಿರೋ ಮಸಾಲೆ ಹುಯ್ದಿದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಮಸಾಲೆಗೆ ನಾನು ಅದನ್ನು ಇವಾಗ ತೋರಿಸ್ತೀನಿ. ಆ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಮಸಾಲೆನೂ ಸ್ವಲ್ಪ ಹುರಿಬೇಕು ಚೆನ್ನಾಗೆ. ನೀರು ಹಾಕ್ಕೊಳ್ಳೋಕೆ ಮುಂಚೆ ಹಸಿ ವಾಸನೆ ಹೋಗೋವರೆಗೂ ನೋಡಿ ಹಿಂಗೆ ಉರಿಬೇಕು. ಒಂದು 2 ನಿಮಿಷದಿಂದ 3 ನಿಮಿಷದವರೆಗೂ ಹಸಿ ವಾಸನೆ ಎಲ್ಲ ಹೋಗ್ಬೇಕದು ಚೆನ್ನಾಗೆ. ನೋಡಿ, ಈ ಥರ ಸ್ವಲ್ಪ ಹುರಿದು ಒಂದು ಸ್ವಲ್ಪ ಅದಕ್ಕೆ ಒಂಚೂರು ಕುದಿ ಬರೋವರೆಗೂ ಉರಿತಾ ಇರಬೇಕು. ನೋಡಿ, ಈ ಥರ ಅದೊಂದು ಸ್ವಲ್ಪ ಕುದಿ ಬರುತ್ತೆ. ನೋಡಿ, ಇವಾಗ ಆಮೇಲೆ ಒಂದು ಸ್ವಲ್ಪ ಉಪ್ಪು, ನಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಸ್ವಲ್ಪ ಎಷ್ಟು ಬೇಕಷ್ಟು ಹಾಕ್ಕೊಬೋದು. ಏನಾದರೂ ಕಮ್ಮಿ ಆದರೆ ಆಮೇಲೆ ಬೇಕಾದ್ರೆ ನಾವು ಎಕ್ಸ್ಟ್ರಾ ಹಾಕ್ಕೊಬೋದು.
ಇವಾಗ ನೋಡಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ನೋಡಿ ಅದನ್ನು ಸೇರಿಸಿ ಒಂದು 2 ಸ್ಪೂನಿಂದ ಹಾಕ್ಕೊಂಡು ತಿರುಗಿಸ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ ಕುಕ್ಕರ್ ಮುಚ್ತಾ ಇದ್ದೀನಿ. ಏನೇನು ರುಬ್ಬೋದಕ್ಕೆ ಹಾಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಆ ಮಿಕ್ಸಿ ಜಾರಿಗೆ ಏನೇನು ಹಾಕ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇವಾಗ ನಾನು ನಿಮಗೆ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಅರ್ಧ ಹೋಳು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನೋಡಿ. ಅರ್ಧದಿಂದ ಮುಕ್ಕಾಲು ನಮ್ಗೆ ಎಷ್ಟು ಬೇಕಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು, ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ರುಬ್ಬೋದಕ್ಕಿದು. 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ನೋಡಿ, ಈರುಳ್ಳಿ 1 ಗೆಡ್ಡೆ ಹಾಕಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ, ಒಂದು 2ರಿಂದ 3 ಗೆಡ್ಡೆ ಬೆಳ್ಳುಳ್ಳಿ. ನಮ್ಗೆ ಎಷ್ಟು ಬೇಕಷ್ಟು ಬೆಳ್ಳುಳ್ಳಿ ಅಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಟೊಮೊಟೊ 2 ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಟೊಮೊಟೊ ಏನಿದೆ ನೋಡಿ, ಸ್ವಲ್ಪ ಹಸಿ ಶುಂಠಿ, 1 ಇಂಚಷ್ಟು ಹಸಿ ಶುಂಠಿ, 1-2 ಸ್ಪೂನ್ ನೋಡಿ 1-2 ಸ್ಪೂನ್ ಚಕ್ಕೆ, 1-2 ಚೂರು ಲವಂಗ 2 ತೊಗೊಂಡಿದ್ದೀನಿ. ಹುರ್ಗಡ್ಲೆ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತೇಳಿ, ಗಟ್ಟಿ ಬರುತ್ತೆ ಅಂತೇಳಿ ಸ್ವಲ್ಪ ಹುರ್ಗಡ್ಲೆ. ಮಿಕ್ಕಿರೋದು ಏನೇನು ಐಟಮ್ ಇದೆ ಎಲ್ಲನೂ ಒಳಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಇಷ್ಟನ್ನು ಹಾಕಿ ನಾವು ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಇರೋದನ್ನ ಮಸಾಲೆನ ಆ ಸಾಗು ಒಳಗೆ ಹಾಕಿ ಫ್ರೈ ಮಾಡಿರೋದು. ನಾವು ಮಾಡಿರೋ ತೊಗರಿಕಾಳು ಸಾಗು ಹೇಗಿದೆ ನೋಡಿ.